ವ್ಯವಸ್ಥೆಯಲ್ಲಿ ಸರಿಯಾದ ಮಾತಲ್ಲ. ಯಾರಿಗೂ ಏನು ಯಾವುದು ಜಾಗ ಗೊತ್ತಿಲ್ಲ. ಸರ್ಕಾರಿ ಜಾಗ, ಸರ್ಕಾರಿ ಜಾಗದಲ್ಲಿ ನಾವು ಮಾಡ್ಕೊಡ್ತೀವಿ, ನಾವು ಮಾಡ್ಕೊಡ್ತೀವಿ ನಮ್ಮ ಜಾಗ ಅಂತ ಹೇಳಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಒಂದು ಮೊನ್ನೆ ಏನು ರೆವಿನ್ಯೂ ಆಫೀಸರ್ಸ್ ಬಂದವ್ರೆ, ಒಂದು ರೌಂಡ್ ನೋಡ್ಕೊಂಡು ಹೋಗವ್ರೆ, 20 ಜನ ಫಾಲೋಅಪ್ ಮಾಡ್ತಾವ್ರೆ. ಉಳಿದಂತೆ ಇದೇನು ಸರ್ವೆ ಆಗಬೇಕು ಆಗಲಿ. ಸ್ಮಶಾನದ ಯಾವುದು 1 ಇಂಚು ಜಾಗನೂ ಯಾರಿಗೂ ಬಿಡಕ್ಕೆ ಬರಲ್ಲ. ಎರಡನೇದು ಉಳಿದಂತೆ ಸರ್ವೆ ಮಾಡಿ ಹೇಳ್ದಲ್ಲಿ ಯಾರಿಗೆ ದುಡ್ಡು ಕೊಡೋಕ್ಕಾಗ್ತದಿಲ್ಲ, ನಾನು MP ಗ್ರಾಂಟ್ ದುಡ್ಡು ಕೊಡ್ತೀನಿ ಸ್ಮಶಾನ ಕಾಂಪೌಂಡ್ ನೀವು ನೀಟಾಗಿ ಕಾಂಪೌಂಡ್ ಮಾಡಕ್ಕೆ ಏನ್ ಮಾಡ್ಬೇಕು ಮಾಡ್ರಿ, ಸರ್ವೆ ಒಂದು ಕರೆದು ಸರ್ವೆ ಮಾಡಿಸಿ ಕ್ಲೀನಾಗಿ ಸ್ಮಶಾನ ಜಾಗ ಯಾವ್ದೈತೆ ಯಾವ್ದು ಕೂಡ ಮಾಡ್ಬೇಕು. ನಾವು ಇವತ್ತು 8 ವರ್ಷ 2ನೇ ಸಲ ಎಲೆಕ್ಷನ್ ಅಲ್ಲಿ ಮುನೇಂದ್ರ ಕುಮಾರ್ ಹೇಳಿದ್ವಿ, ಮೊದಲು ನೋಡಪ್ಪ ನೀನೊಂದು ಸೇವೆ ಮಾಡ್ತೀಯ ಅಂದ್ರೆ ಪುಣ್ಯವಾದ ಸೇವೆ ಅಂದ್ರೆ ಮಸಾಲೆ ಕ್ಲೀನ್ ಮಾಡಿಸೋ 4 ಗಿಡ ಆಗ್ತಪ್ಪ ಪುಣ್ಯಕ್ಕೆ. ಆಮೇಲೆ ವಯಸ್ಸಾದವ್ರ ಜಾಗ ಇದೆ, ಬಿಳಳ್ಳಿ ಕ್ರಾಸಲ್ಲಿ ಇಟ್ಕೊಂಡಿದ್ದಾರೆ, ಸ್ವಲ್ಪ ಪಾರ್ಕ್ ಮಾಡ್ಕೊಡಪ್ಪ ಅಂತ 2 ಬೇಡಿಕೆ ಕೇಳಿದ್ವಿ ಮುನೇಂದ್ರ ಕುಮಾರ್ ಅವ್ರನ್ನ. ಅವ್ರು ಯಾವುದೂ ಈಡೇರ್ತಿಲ್ಲ, ಬಿಡ್ಲಿ, ಅದು ಅವಕಾಶ ಸಿಗ್ತಾ ಇಲ್ವೋ. ಇನ್ನು ಮುಂದಾದರೂ ನಮ್ದು 2 ಬೇಡಿಕೆ, ಒಂದು ಪಾರ್ಕ್, ಒಂದು ಇದನ್ನು ಭಾಳ ಶುದ್ಧ ಮಾಡಿದ್ರೆ ಒಂದು ಇರೋ ಜಾಗ ನಮ್ದೇನಿದೆ, ಎಷ್ಟು ಅಡಿ ಎಷ್ಟು ಎಕರೆ ಇದೆ, 3/4 ಎಕರೆನೋ 1 ಎಕರೆ 2 ಎಕರೆ ಎಷ್ಟಿದೆಯೋ ಅಷ್ಟು ನಮ್ಗೆ ಉಳ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಸಿ. ಇವಾಗ ಹೇಳಿದ್ರೆ ನಮ್ಮ ಬಡಾವಣೆ ಎಲ್ಲ ಜನ ಕೂಡ ಬೇಕಾದ್ರೆ ಹೇಳಿದ್ರ 100 ರೂಪಾಯಿ ಭಿಕ್ಷೆ ಎತ್ತು ಮಾಡ್ತೀವಿ ಅನ್ನೋ ಮಾತು ಎಲ್ಲರ ಬಾಯಲ್ಲಿ ಬಂದಿದೆ. ಭಿಕ್ಷೆನೇ ಎತ್ತಕೋಣ ಇರ್ಲಿ, ಉದಾಹರಣೆ ಎಲ್ಲರ ಮಧ್ಯೆ ನಾವು ಒಬ್ಬರಲ್ಲ, ಒಂದು ಪಾರ್ಕ್ ಒಂದು ವ್ಯವಸ್ಥೆ ಮಾಡಿ ಮಾಡಿಸ್ಕೊಡ್ತೀನಿ ಅಂತ ಈಗ ಕೊಟ್ಮೇಲೆ ನಡ್ಕೊಂತಾರೆ ಅದೇ ರೀತಿ ಮಾಡ್ಸೋಣ ಅಲ್ವಾ. ನೋಡೋಣ, ಒಂದು ಯಾರನ್ನ ದೌರ್ಜನ್ಯವಾಗಿ ಏನಾದ್ರು ಸ್ಮಶಾನಗಳಲ್ಲಿ ಇರ್ಬೋದು ಅಂತ ಯೋಚನೆ ಮಾಡಿದ್ರೆ ಹೊರತೋಗ್ರಿ, ಅದಂತೂ ಸಾಧ್ಯ ಇಲ್ಲ. ನೀವು ಯಾವುದೋ ಬೇರೆ ಜಾಗದಲ್ಲಿ ಇದ್ದಿದ್ರೆ ಅದು ನಿಮ್ದು, ಅದು ಮುಂದಿನ ಯಾವುದೋ 90% ಹಾಕೊಂಡಿರೋ ಇನ್ನೊಂದು ಮಾಡ್ಕೊಂಡಿರೋ ಅದು ಸಂದರ್ಭ ಬಂದಾಗ ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ನಿಮ್ದು ಆಗ್ತದೆ. ಆದರೆ ಅದಕ್ಕೆ ಮುಂಚಿತವಾಗಿ ಅದು ಸರ್ಕಾರಿ ಜಾಗ. ಮುಖ್ಯವಾಗಿ ಹೇಳ್ತಿದ್ದೀನಿ, ಸ್ಮಶಾನಗಳಿಗೆ ಜಾಗನೇ ಇಲ್ಲ ಸಿಟಿಯಲ್ಲಿ. ಇವತ್ತು ಇದನ್ನು ಮುಚ್ಚಿಬಿಟ್ರೆ ಏನ್ ಮಾಡೋದು? ಇನ್ನೊಂದು ಇಲ್ಲೆಲ್ಲ ಯಾರು ಇಲ್ಲಿ ಲೋಕಲ್ ಅವ್ರು ಸೇರಿದ್ರೆ ಒಂದು ಮಾತನ್ನ ಹೇಳ್ತಿರೋಣ, ಯಾರಿಗೋ 50,000ಕ್ಕೋ 1 ಲಕ್ಷಕ್ಕೋ 2 ಲಕ್ಷಕ್ಕೋ 3 ಲಕ್ಷಕ್ಕೋ ಯಾರು ನಿಮ್ಮ ಸೈಟ್ ಓನರ್ಗಳು ಮಾಡಕ್ ಆಗಲ್ಲ. ನಿಮ್ಮನ್ನ ಮಾಡಿದ್ರೆ ಸರ್ಕಾರ ಮಾಡ್ಬೇಕು. ಕೇಳಿಸ್ಕೊಳ್ಳು, ಸರ್ಕಾರ ಮಾಡ್ಬೇಕು. ದಯವಿಟ್ಟು ಯಾರು ನಿಮ್ಗೆ ಆ ಥರದ ದುಡ್ಡು ಕೇಳಿದ್ರೆ ಯಾರು 10% ಕೊಡ್ಬೇಡ್ರಿ, ಯಾರು 10% ಕೊಡ್ಬೇಡ್ರಿ, ಅದರಿಂದ ಆಗಲ್ಲ. ಏನ್ ನೀವು ಇದು ಇರೋಷ್ಟು ದಿವಸ ಏನಿದ್ರೆ ಅದೇ ನಿಮ್ಮ ಪುಣ್ಯ ಅಷ್ಟೇ. ಅದ್ರ ಮಧ್ಯೆ ಈಗ ಬೆಂಗಳೂರು ಅರ್ಬನ್ ಒಳಗಡೆ 94cc ಕೊಡಲ್ಲ. ಕೊಟ್ಟರೆ ಈ ಥರದ ಯಾವ್ದಾರ ಅಪಾರ್ಟ್ಮೆಂಟ್ ಮಾಡಿ ಸ್ಲಮ್ ಬೋರ್ಡ್ಗಳಲ್ಲಿ ನಿಮಗೆ ಪ್ಲಾಟ್ಗಳು ಕೊಡ್ತಾರೆ ಅಷ್ಟೇ. ಇಂಡಿವಿಜುವಲ್ ಸೈಟ್ಸು ಆಫ್ ಸೈಟ್ ಕೂಡ ಕೊಡಲ್ಲ, ಹೇಳ್ತಾ ಇದ್ದೀನಿ. ಆಸ್ ಎ ಅರ್ಬನ್ ಲಿಮಿಟ್ಸಲ್ಲಿ ಕೊಡಲ್ಲ. ಯಾರಾದರೂ ನೀವೇನಾದರೂ ಪಾಪ ಅಮಾಯಕರಾಗಿ ಯಾಮಾರ್ಬಿಟ್ಟು ಯಾರಿಗೋ 1 ಲಕ್ಷ ಕೊಟ್ಟರೆ 2 ಲಕ್ಷ ಕೊಟ್ಟರೆ 5 ಲಕ್ಷ ಕೊಟ್ಟರೆ ಏನೋ ಗುತ್ತಿಗೆ ಬರ್ಕೊಟ್ಟಂಗೆ ಬರ್ಕೊಡ್ತಾರೆ ಅನ್ನೋ ಸುಳ್ಳು. ಯಾರಾದರೂ ಒಬ್ಬನ ತಗೊಂಡೋಗಿ ಲೋಕಾಯುಕ್ತಗೋ ತಹಸೀಲ್ದಾರ್ಗೋ DC ಗೋ ಕೊಟ್ಟರೆ ಅವ್ರು ಬಂದು ಅವತ್ತೇ ಹೊಡೆದಾಕ್ತಾರೆ. ದುಡ್ಡು ಹೋಯ್ತು, ಇರೋ ಜಾಗನೂ ಹೋಯ್ತು. ಅದಕ್ಕೆ ಯಾರು ಕೂಡ ದುಡ್ಡು ಕಳ್ಕೊಳ್ಳೋಂಥ ಕೆಲಸನ ಮಾಡಕ್ಕೆ ಹೋಗ್ಬಿಡ್ರಿ. ಬಡವ್ರು ಇದ್ದೀರಾ, ನಿಮ್ಗೆ ಮನೆ ಬೇಕಾ, ಸ್ಲಮ್ ಬೋರ್ಡ್ ಅಪ್ಲೈ ಮಾಡಿರಿ. ಇಂಥ ಜಾಗ ಎಲ್ಲ ನಾವು 1 ಎಕರೆ ಹಿಂಗೇನೋ ಶೆಡ್ಯೂಲ್ ಕಟ್ಟವ್ರಂದ್ರೆ ದಯವಿಟ್ಟು ನೀವು ಅನ್ಕೊಂಡಿದ್ರೆ 94cc ನಿಮ್ಗೆ ಆ ಜಾಗಗಳು ಕೊಡಲ್ಲ. ಏನು ಮಾಡ್ತಾರೆ, ಅದೇ ಜಾಗದಲ್ಲಿ ಬೇಕಾದ್ರೆ ಸ್ಲಮ್ ಬೋರ್ಡ್ ಬಿಲ್ಡಿಂಗ್ ಕಟ್ಬಿಟ್ಟು ನೀವು 100 ಜನ ಇರೋ ಕಡೆ 1000 ಜನಕ್ಕೆ ಕೊಡ್ತಾರೆ. ಅದೇನು, ಆ MLAಗೆ ಇಚ್ಛಾಶಕ್ತಿ ಇದ್ರೆ, ಆ MLAಗೆ ಬಡವ್ರಿಗೆ ಒಳ್ಳೇದು ಮಾಡಬೇಕು ಅಂತಿದ್ರೆ ಅವನು ಆ ಕೆಲಸ ಮಾಡ್ತಾರೆ. ಅದು ಬಿಟ್ಟು ಆ MLA ಕೈಯಲ್ಲೂ ಕೂಡ ಆ ಸೈಟ್ಗಳು ಕೊಡ್ಸೋಕ್ಕಾಗಲ್ಲ. ಸುಮ್ಮನೆ ಯಾರೋ ಹೇಳಿದ ಮಾತನ್ನ ಯಾರು ಕೇಳಕ್ ಹೋಗ್ಬೇಡ್ರಿ, ಅದು ಆಗಲ್ಲ. ಇದು ವಾಸ್ತವಿಕ ನಿಮ್ಗೆ ಹೇಳ್ತಿರೋದು. ಇಲ್ಲ, ಇದು 10 ವರ್ಷದಿಂದ ಏನಾಗಿತ್ತು, ವೋಟ್ ಬ್ಯಾಂಕ್ ಅಷ್ಟೇ. ಅವ್ರಿಗೆ ಕೊಡ್ತೀನಿ ಅದು ವೋಟ್ ಬ್ಯಾಂಕ್ ಮಾಡ್ಕೊಂಡು ನಾನು ಹೇಳ್ತಿದ್ದೀನಿ, ಆಗಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. 10 ವರ್ಷದ ಅಲ್ಲ, ಇನ್ನು 50 ವರ್ಷ ಇದ್ರು ಆಗಲ್ಲ. ಇದ್ರಂಗೆ ಗ್ರಾಮಾಂತರ ಲಿಮಿಟ್ಸ್ ಅಲ್ಲಿ ಐತೆ, ಅದೇ ಅರ್ಬನ್ BBMP ಲಿಮಿಟ್ಸ್ ಅಲ್ಲಿ ಅಂತೂ ಎಲ್ಲೂ 1 ಅಡಿ ಜಾಗನ ಕೊಡಲ್ಲ. ಇದೆಲ್ಲ ಅದು ಈಗ ಯಾರು ಅಪ್ಲೈ ಮಾಡ್ತೀವಿ ಅಥವಾ 10 ವರ್ಷ ಅಪ್ಲೈ ಮಾಡ್ತೀವಿ, ಯಾರಿಗೂ ಸಿಗಲ್ಲ. ಕೇಳಿಸ್ಕೊಂತ ಇರೋಂಥದ್ದು ಇಲ್ಲಿ ಸಮಸ್ಯೆ ಆಗತ್ತೆ. ಇದು ಗೊತ್ತಿರೋರು ಯಾರನ್ನ ಹಾಕೊಂಡಿದ್ರೆ ನಂಬರ್ ಹೇಳಿದಿವಿ, ಮುಂದೆ ಏನಪ್ಪ ಯಾರು ಹೇಳ್ತಿದ್ದೀನಿ, ಕೆಲಸ ಯಾರು ಮಾಡ್ಬೋದು.